ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಾವು ಪ್ರತಿ ವರ್ಷ ರಂಜಾನ್ ಸೀಸನ್ ಬಂತು ಅಂದರೆ ಫಸ್ಟ್ ನಮ್ಗೆ ನೆನಪಾಗೋದೇ ಫ್ರೇಜರ್ ಟೌನಲ್ಲಿರೋ ಚಿಚ್ಚಬಾಸ್ ತಾಜು ಮತ್ತು ಕೋರ್ಮಂಗ್ಲ ರೋಡು ಮತ್ತು ಶಿವಾಜಿನಗರ್ ಆಯಿತಾ. ಸೊ ಈ ವರ್ಷ ನಾವು ಚಿಚ್ಚಬಾಸ್ ತಾಜ್ ಬರ್ತಾಯಿದ್ದೀವಿ ಫ್ರೇಜರ್ ಟೌನಲ್ಲಿ. ಕಂಪ್ಲೀಟ್ಲಿ ತುಂಬ ವೆರೈಟಿ ಆಫ್ ಡಿಶಸ್ ಟ್ರೈ ಮಾಡಿದ್ದೀವಿ, ಟೇಸ್ಟ್ ಮಾಡಿದ್ದೀವಿ. ಪ್ರತಿಯೊಂದ್ರದ್ದು ಹೆಂಗಿದೆ ಅಂತ ಹೇಳ್ತೀವಿ. ಬೈ ಚಾನ್ಸ್ ನಿಮಗೇನು ಗೊತ್ತೇ ಇಲ್ಲ ಯಾವ ಟೇಸ್ಟ್ ಮಾಡಬೇಕು ಅಂದರೆ ಜಸ್ಟ್ ಇದು ವಿಡಿಯೋ ವಾಚ್ ಮಾಡಿ ನಿಮಗೆಲ್ಲ ತಿಳಿತದೆ. ಇದು ಮಟನ್ ಕುಬಿದೆ ಅಂತ, ಇದು ಸಖತ್ತು ಪಾಪ್ಯುಲರು ಇಲ್ಲಿ ಮಾತ್ರ. ಅದು ಮಾತ್ರ ಟೇಸ್ಟ್ ಮಾತ್ರ ಈ ಥರದ್ದು ಎಲ್ಲೂ ಸಿಗೋದಿಲ್ಲ. ತುಂಬ ಖಾರನೂ ಇಲ್ಲ, ತುಂಬ ಅಂದರೆ ಸಖತ್ ಫ್ಲೇವರು. ಈ ಥರ ಒಂದು ಬಟರ್ ತುಂಬಿಟ್ಟಿರ್ತಾರೆ, ಆ ಬಟರಲ್ಲಿ ಹಾಕಿರ್ತಾರೆ. ಈ ಸತಿ ಇದು ಗಲಾಟಿ ಕಬಾಬ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇದು ಒಳಗೋದ್ರೆ ಫುಲ್ ಈ ಥರ ಬುಫೆ ಹಾಕ್ಬಿಟ್ಟಿರ್ತಾರೆ. ನಾವೇನು ಬೇಕಾದ್ರೆ ಚೂಸ್ ಮಾಡಿಬಿಟ್ಟು ತೆಗ್ಸಿ ಕೇಳ್ಬೋದು. ಇದು ಹಲೀಮು, ಈಗ ರಂಜಾನ್ ಸ್ಪೆಷಲ್ಲು. ಆಮೇಲೆ ಇದು ಕೇಳಿದೆ ಇದು ಏನು ಅಂತ ಹೇಳ್ಬಿಟ್ಟು ಇದನ್ನು ತೆಗ್ಬಿಟ್ಟು ತೋರಿಸಿದ್ರು. ಇದು ಸೂಪು, ಕಾಲು ಸೂಪ್ ಥರದ್ದು. ಸೊ ಅದನ್ನು ತೋರಿಸ್ತಾ ಇದ್ರು ನೋಡಿ. ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡಿದರು ಅಂದರೆ ತುಂಬ ಒಳ್ಳೆ ಫ್ಲೇವರ್ ಇದ್ದಿದ್ದು. ಮತ್ತು ಇದೊಂದು ಮಾತ್ರ ಇಲ್ಲಿದು ಸ್ಪೆಷಲ್ಲು ಮಲೈ ಮಟನ್ ಗ್ರೇವಿ. ಇದು ಪಾವ್ಗೆ ಇಲ್ಲ ಅಂದರೆ ಶಾವ್ಗೆ ಎಲ್ಲ ಮಾಡಿಟ್ಟಿರ್ತಾರಲ್ಲ, ಅದರಲ್ಲಿ ತುಂಬ ಟೇಸ್ಟ್ ಇರುತ್ತೆ. ಇದು ಪಾಯದಲ್ಲೂ ಮಾಡ್ತಾರೆ, ಅದು ಟೇಸ್ಟ್ ಇರುತ್ತೆ. ನಾವು ಇದು ಅಲ್ಲಿ ಕೂಡ ತೊಗೊಂಡು ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ಮನೆಗೆ ಕೂಡ ಪಾರ್ಸಲ್ ತೊಗೊಂಡು ಬಂದ್ವಿ. ಸೊ ಇಲ್ಲಿ ನೋಡ್ಬೋದು ನೀವು, ಫುಲ್ ವೆರೈಟಿ ತೋರಿಸ್ತಾ ಹೋಗ್ತೀನಿ ಈಗ ನೋಡಿ. ಅಲ್ಲಿ ರೆಸ್ಟೋರೆಂಟ್ ಒಳಗಡೆಯಿಂದ ಕೂಪನ್ ತೊಗೊಂಬರ್ಬೇಕು, ಮೊದಲೇ ಪೇ ಮಾಡಿಬಿಟ್ಟು. ಆ ಕೂಪನ್ ಕೊಟ್ಟಾದಮೇಲೆ ಇಲ್ಲಿ ತೋರಿಸಿ ಆ ಕೂಪನ್ ಕೊಟ್ಟರೆ ಅವರು ಇಶ್ಯೂ ಮಾಡ್ತಾ ಹೋಗ್ತಾರೆ. ಸೊ ಅಲ್ಲಿಂದ ಒಂದಷ್ಟು ಕೂಪನ್ ತೊಗೊಂಬಂದಿದ್ದೀವಿ. ಈಗ ಟೇಸ್ಟಿಂಗ್ ಶುರು ಆಯಿತು. ಮೊದಲು ಆನಿಯನ್ ಸಮೋಸ ಮತ್ತು ಕೀಮಾ ಸಮೋಸ ತೊಗೊಂಡಿದ್ದೀವಿ. ನಾವು ಬಂದಾಗ ಅಷ್ಟೊಂದು ಕ್ರೌಡ್ ಇರಲಿಲ್ಲ. ಹೋಗ್ತಾ ಹೋಗ್ತಾ ಇಫ್ತಾರ್ ಆಗಾದ್ಮೇಲೆ ಒಂಚೂರು ಆಫೀಸೆಲ್ಲ ಬಿಟ್ಟಾದ್ಮೇಲೆ ಫುಲ್ ಕ್ರೌಡ್ ಶುರು ಆಯಿತು. ನಾನು ಮೋಸ್ಟ್ಲಿ ಬರೋದೇ ಇದು ಮಟನ್ ಕುಬಿದೆ ತಿನ್ನಲಿಕ್ಕೆ. ಇಟ್ಸ್ ಒನ್ ಆಫ್ ದ ಬೆಸ್ಟ್ ಇಲ್ಲಿ ಟೇಸ್ಟ್ ಮಾಡೋದು. ಪ್ರತಿ ವರ್ಷ ಬರ್ತೀವಿ, ಅದೇ ಟೇಸ್ಟ್ ಮೇಂಟೈನ್ ಮಾಡಿದ್ದಾರೆ. ಸಕ್ಕತ್ತಾಗಿದೆ. ದಿಸ್ ಈಸ್ ಅ ಮಸ್ಟ್ ಟ್ರೈ. ಚಿಚ್ಚಬಾಸ್ ತಾಜನ್ನು ಮಾತ್ರ ಮಿಸ್ ಮಾಡ್ಕೊಳ್ಳೇಬೇಕು. ಬಿಸಿ ಬಿಸಿ ಇದೆ ಕಣ, ಬಿಸಿ ಸಖತ್ ಬಿಸಿ ಇದೆ. ಚಿಕನ್ ಅದಾನ ಅಂತ ಸಖತ್ ಟೇಸ್ಟ್ ಮಾಡಿದ್ರೆ ಸಖತ್ ಟೆಂಡ್. ಇದು ಟ್ರೈ ಮಾಡಿ. ಒಂದೊಂದು ಕೊಡ್ತಾ ಇದ್ದಾರೆ ಒಂದಿದಕ್ಕೆ ಮಸ್ಟ್ ಟ್ರೈ. अच्छा वाला दीजिए. हाँ, ಇದು ಗಲಾಟಿ ಕಬಾಬ್ ಅಂತ. ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟಿ ಅಂದರೆ ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್. ನಾವು 2 ಸತಿ ಲಕ್ನೋಗೆ ಹೋಗಿದ್ದೀವಿ. ಲಕ್ನೋಗೆ ಹೋದಾಗೆಲ್ಲ ಗಲಾಟಿ ಕಬಾಬ್ ತಿಂದೇ ಬರಲ್ಲ. ಅಲ್ಲೊಂದು ಪ್ಲೇಸ್ ಇದೆ, ಸಖತ್ ಅಂದರೆ ಸಖತ್ ಪಾಪ್ಯುಲರ್ ಇದೆ ಗಲಾಟಿ ಕಬಾಬ್ಗೆ.
ಸೊ ಅಲ್ಲಿ ತಿಂದಿದ್ದು ಇಲ್ಲಿದು ಫಸ್ಟ್ ಟೈಮ್ ಮಾಡ್ತಾಯಿದ್ದಾರೆ ಚಿಚಬಾಸ್ ತಾಜಲ್ಲಿ. ನೋಡೋಣ ಹೆಂಗಿರುತ್ತೆ ಟೇಸ್ಟು ಅಂದ್ಬಿಟ್ಟು. ಮಾತ್ರ ಅಷ್ಟೇ ಚೆನ್ನಾಗಿ ಮಾಡ್ತಾರೆ ಇಲ್ಲೂ, ಅಷ್ಟೇ ಸಖತ್ ಚೆನ್ನಾಗಿ ಮಾಡಿದ್ವಿ ಟೇಸ್ಟ್. ಗಲಾಟಿ ಕಬಾಬ್ ಟೋಟಲಿ ಮೆಲ್ಟ್ ಇನ್ ಮೌತ್. Amazing. I've also given ಗ್ರೀನ್ ಚಟ್ನಿ ಒಟ್ಟಿ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡೋಣ. ಹೊರಗಡೆ ಎಲ್ಲ ಐದು ಕೌಂಟ್ರ್ ಎಲ್ಲ ತಿಂದಾದ್ಮೇಲೆ ಮೇಲ್ಗಡೆ ರೆಸ್ಟೋರೆಂಟಲ್ಲಿ ಕೂತ್ಕೊಂಡು ತಿನ್ಲಿಕ್ಕೆ ಸೀಟ್ ನಮಗೆ ಟೇಬಲ್ ಸಿಕ್ತು. ಸೊ ಅಲ್ಲಿ ಇದು ಪೆಪ್ಪರ್ ಚಿಕನ್ ತೊಗೊಂಡ್ವಿ. ಆ್ಯಂಡ್ ಇದು ಶಾವಿಗೆ ಇರುತ್ತೆ, ಶಾವಿಗೆ ಜೊತೆಗೆ ಮಲಾಯಿ ಮಟನ್ ಮಸಾಲ ತೊಗೊಂಡ್ವಿ. ಒಳ್ಳೆ ಕಾಂಬಿನೇಷನ್ ಅದು ಮಾತ್ರ. ಈಗ ಮಲಾಯಿ ಮಟನ್ ಮಸಾಲ ಆ್ಯಂಡ್ ಇದು ಟೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ದಿಸ್ ಇಸ್ ಆಲ್ವೇಸ್ ಟೇಸ್ಟಿ ಆ್ಯಂಡ್ ನೈಸ್. ಇದು ಗ್ರೇವಿನೇ ಚೆನ್ನಾಗಿರುತ್ತೆ. ಸೊ ಆಲ್ವೇಸ್ ಟ್ರೈ ದಿಸ್. ದಿಸ್ ಇಸ್ ಪೆಪ್ಪರ್ ಚಿಕನ್. ಸೊ ನಾನು ಪೆಪ್ಪರ್ ಚಿಕನ್ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಫ್ಲೇವರ್ಫುಲ್ಲು, ಸೌತ್ ಇಂಡಿಯನ್ ಫ್ಲೇವರ್. ಮಲಾಯಿ ಚಿಕನ್, ಇದು ಮಲಾಯಿ ಕಲ್ಮಿ. ಸೊ ಒಳ್ಳೆ ಲೆಗ್ ಪೀಸ್ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡೋಣ. ಸೊ ಟೆಂಡರ್ ಆ್ಯಂಡ್ ಕ್ರೀಮಿ ಆಗಿದೆ, ಚೆನ್ನಾಗಿದೆ. ಇದು ಮಕ್ಕಳು ಕೂಡ ತಿನ್ಬೋದು, ಒಳ್ಳೆ ಟೇಸ್ಟ್ ಇದೆ. ಥ್ಯಾಂಕ್ ಯು. ಸೊ ಈ ರಂಜಾನ್ ಸ್ಪೆಷಲ್ ಅಂತ ಬಂದುಬಿಟ್ಟು ಹಲೀಮ್ ತೊಗೊಳ್ಳಿಲ್ಲ ಅಂದರೆ ಎವ್ರಿಥಿಂಗ್ ವಿಲ್ ಬಿ ಇನ್ಕಂಪ್ಲೀಟ್. ಸೊ ಲೆಟ್ಸ್ ಟೇಸ್ಟ್ ಇಟ್. ಸೋ ಗುಡ್. ಬಟ್ ಇದು ಇಷ್ಟೊಂದು ನನಗೆ ಕಂಪ್ಲೀಟ್ ಮಾಡಲಿಕ್ಕಲ್ಲ. ಶೇರ್ ವಿತ್ ಮೈ ಬ್ರದರ್. ಥ್ಯಾಂಕ್ ಯು. ನಾವೀಗ ಎಲ್ಲ ಆದಮೇಲೆ ಮೇನ್ ಕೋರ್ಸ್ ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ದೀವಿ. ಟೇಸ್ಟ್ ಮಾಡಿ. ಚಿಕನ್ ಬಿರಿಯಾನಿ ಭಾಳ ಚೆನ್ನಾಗಿದೆ. ಅರೋಮ್ಯಾಟಿಕ್ ಇದು ಚೆನ್ನಾಗಿದೆ. ಆ್ಯಂಡ್ ಇವ್ರದ್ದು ಯಾವಾಗಲೂ ಹೀಗೆ ಇರುತ್ತೆ, ಅದೇ ಮೇಂಟೈನ್ ಮಾಡಿದ್ದಾರೆ. ಇದು ಟ್ರೈ ಔಟ್ ಮಟನ್ ಬಿರಿಯಾನಿ ಆಗಿದೆ. ಏನು ಇಷ್ಟ ಆಯಿತು ನಿಮಗೆ? ನನಗೆ ಮಲಾಯಿ ಚಿಕನ್, ಮಲಾಯಿ ಮಟನ್ ಸೇವಿಗೆ ಮತ್ತು ಕುಬಿದೆ, ಸಿಕ್ ಕಬಾಬ್ ಮತ್ತು ಗಲಾಟಿ ಕಬಾಬ್ ಚೆನ್ನಾಗಿತ್ತು. ನನಗೆ ಕುಬಿದೆ ಫಸ್ಟ್. ಆ್ಯಂಡ್ ಮಲಾಯಿ ಮಟನ್, ಮಲಾಯಿ ಪಾಯಲ್ಲಿ ಮಾಡ್ತಾರೆ ಒಂದು ಗ್ರೇವಿ, ಅದು ಚೆನ್ನಾಗಿ ಇರುತ್ತೆ ಶಾವಿಗೆ ಒಟ್ಟಿಗೆ, ಅದೊಂದು ಇಷ್ಟ ಆಯಿತು. ಆಮೇಲೆ ದೇರ್ ಬಿರಿಯಾನಿ ಸ್ಟ್ಯಾಂಡರ್ಡ್ ಯಾವಾಗಲೂ ಸಿಗತ್ತಿಲ್ಲಿ. ಮತ್ತು ಅದೇ ಈ ರಂಜಾನ್ ಐಟಮ್ಸು ಶೀಕ್, ಮತ್ತೇನೋ ಈ ಸತಿ ಚಿಕನ್ ಅದಾನಿ ಅಂತ ಏನೋ ಒಂದು ಮಾಡಿದ್ದಾರೆ, ಅದು ಚೆನ್ನಾಗಿದೆ, ಅದು ಟ್ರೈ ಮಾಡ್ಬೋದು. ಆ್ಯಂಡ್ ಬೇದ ರೋಟಿ ಕೂಡ ಚೆನ್ನಾಗಿದೆ. ಹಲೀಮ್ ಓಕೆ ಸ್ಟ್ಯಾಂಡರ್ಡ್. ನಂಗೆ ಅಷ್ಟು ಹಲೀಮ್ ಫೇವ್ರೆಟ್ ಅಲ್ಲ, ಹಲೀಮ್ ಅಷ್ಟು ಫೇವ್ರೆಟ್ ಅಲ್ಲ. ಸೊ ಇದನ್ನೆಲ್ಲ ಟ್ರೈ ಮಾಡ್ಬೋದು ಯಾರೋ ಬಂದರೆ. ನೀವು ಒಂದ್ಸತಿ ವಿಸಿಟ್ ಮಾಡಿ ನೋಡಿ. ಒಂದ್ಸತಿ ಡೆಫಿನೆಟ್ಲಿ ವಿಸಿಟ್ ಮಾಡ್ಬೋದು ಈ ರಂಜಾನ್ ಸೀಸನ್ನ. ಯಾರೋ ದೂರದಿಂದ ಬರೋರಿದ್ರು ಇಲ್ಲೊಂದು ಬನ್ನಿ. ಆಮೇಲೆ ಕೊರ್ಮಂಗ್ಲದಲ್ಲಿ ಒಂದು ನಡೀತಾ ಇದೆ, ಆ್ಯಂಡ್ ಶಿವಾಜಿನಗರಲ್ಲಿ ಒಂದು ನಡೀತಾ ಇದೆ. ಎನಿವೇಸ್ ತುಂಬ ವೆರೈಟಿ ಇದೆ. ಆಮೇಲೆ ಫೈನಲಿ ಎಲ್ಲ ಊಟ ಎಲ್ಲ ಆಯಿತು. ಈಗ ಒಂದು ಹೋಗ್ಲಿಕ್ಕಿಂತ ಮುಂಚೆ ಒಂದು ರೋಸ್ ಶರ್ಬತ್ ತೊಗೊಂಡು ಹೋಗೋಣ ಅಂತ. ನಾವು ಮೊಹಬ್ಬತ್ ಶರ್ಬತ್ ತೊಗೊಂಡು ನಡೀತಾರೆ. ಸೊ ಲೆಟ್ಸ್. ಸೊ ರಿಫ್ರೆಶಿಂಗ್. ಸೊ ಇದೆಲ್ಲ ಊಟ ಆದಮೇಲೆ ಬಂದುಬಿಟ್ಟು ಕುಡಿಯೋರೆ ಸಾಕು. ನೀವು ಬನ್ನಿ, ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಬನ್ನಿ. ನಾಟ್ ಮಿಸ್ ದಿಸ್ ಔಟ್. ವರ್ಷಕ್ಕೊಂದು ಸತಿ ಆಗೋದು. ಆಲ್ಸೋ ಹೂ ಎವರ್ ಇಸ್ ಸೆಲೆಬ್ರೇಟಿಂಗ್ ಹ್ಯಾಪಿ ರಂಜಾನ್. ನೀವು ಬನ್ನಿ, ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಬನ್ನಿ. ನಾಟ್ ಮಿಸ್ ದಿಸ್ ಔಟ್. ವರ್ಷಕ್ಕೊಂದು ಸತಿ ಆಗೋದು. ಆಲ್ಸೋ ಹೂ ಎವರ್ ಇಸ್ ಸೆಲೆಬ್ರೇಟಿಂಗ್ ಹ್ಯಾಪಿ ರಂಜಾನ್. ಚೆನ್ನಾಗಿ ಮಾಡಿ. ಓಕೆ, ದಟ್ಸ್ ಆಲ್. ನಿಮ್ಗೆ ಇಲ್ಲಿವರೆಗೂ ಇಷ್ಟ ಆಗಿದ್ರೆ ಇದು ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು.